ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗೈತೆ. ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ಒಂದು ಅಂಗಡಿಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ನಿಮಗೀಗ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ತುಂಬ ಐಟಮ್ಸ್ಗಳು ತರೋದಿತ್ತು. ಇವತ್ತು ಹೋಗಿ ನಾನೇ ಎಲ್ಲ ಐಟಮ್ಸ್ಗಳು ತರೋಣ, ಎಲ್ಲ ಒಂದು ಐಟಮ್ಸ್ಗಳನ್ನು ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ? ಈಗ ಒಂದು ಶಾಪಿಗೆ ಹೋಗಬೇಕು, ಅದು ನಮ್ಮದೇ ಶಾಪ್. ಅಲ್ಲಿ ಹೋದ್ಮೇಲೆ ಮತ್ತೆ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಹೋಗೋಣ. ನಾನು ಹೇಳ್ದಾಗೆ ನಮ್ಮ ಅಂಗಡಿ ಹತ್ರ ಬಂದೆ ಫ್ರೆಂಡ್ಸ್. ಇದೆ ನಮ್ಮ ಅಂಗಡಿ, RCM ಶ್ರೀ ವೀರಭದ್ರೇಶ್ವರ RCM ವಂಡರ್ ವರ್ಲ್ಡ್ ಕ್ವಿಕ್ ಅಂಥೇಳಿ. ನೀವು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಈಗ ಒಳಗಡೆ ಹೋಗೋಣ, ಏನೆಲ್ಲ ಐಟಮ್ಸ್ಗಳಿದ್ದಾವೆ ಅಂಥೇಳಿ ನೋಡೋಣ ಫ್ರೆಂಡ್ಸ್. ಓಕೆನಾ? ನೋಡಿ, ಫಸ್ಟು ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ಫೋಟೋ ಎಲ್ಲ ಇಟ್ಟಿದ್ದಾರೆ ನಮ್ಮ ಮನೆಯವರು. ಆಮೇಲೆ ಈ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಕುಕ್ಕಿಂಗ್ ಆಯಿಲಿಂದ ಹಿಡಿದು ರೈಸ್ ಬ್ರಾನ್, ಹೆಲ್ತ್ ಗಾರ್ಡ್, RCM ಹೆಲ್ತ್ ಗಾರ್ಡ್ ರೈಸ್ ಬ್ರಾನ್ ಆಯಿಲು, ಆಮೇಲೆ ಮಿಕ್ಸರ್ಸು, ದಾಲ್ಸು, ಸ್ವೀಟ್ಸು, ಆಮೇಲೆ ಸಾಸ್ ಐಟಮ್ಸು. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ವೆರೈಟಿ ಆಫ್ ಸಾಸ್ ನೋಡಿದ್ರಿ. ಆಮೇಲೆ ಪ್ಲ್ಯಾಂಟ್ಸ್ಗಳಿಗೆ ಏನೇನೆಲ್ಲ ಬೇಕು ಗೊಬ್ಬರ ಥರ ಅದು ಎಲ್ಲ ಇದೆ ಫ್ರೆಂಡ್ಸ್. ಆಮೇಲೆ ಸೋಪ್ಸು, ಬಾತ್ರೂಮ್ ಕ್ಲೀನರ್ಸು, ಆಮೇಲೆ ಸ್ಲಿಪ್ಪರ್ಸು, ಹೆಣ್ಮಕ್ಳದ್ದು, ಸಣ್ಣ ಮಕ್ಳದ್ದು, ಆಮೇಲೆ ಗಂಡು ಮಕ್ಳದ್ದು ಎಲ್ಲ ಥರದ ಒಂದು ಬಟ್ಟೆಗಳು, ಆಮೇಲೆ ಬ್ಯಾಗ್ಸು, ಎಲ್ಲ ಥರದ ಐಟಮ್ಸ್ಗಳು ಒಂದೇ ಒಂದು ಶಾಪಲ್ಲಿ, ಅದು ಒಂದೇ ಒಂದು ಕಂಪ್ನಿಯ ಒಂದು ಪ್ರಾಡಕ್ಟ್ಸ್ಗಳನ್ನು ನಮ್ಮ ಒಂದು ಶಾಪಲ್ಲಿ ನೀವು ನೋಡ್ತೀರಾ. ಆಮೇಲೆ ಉದ್ದಿನ ಕಡ್ಡಿ, ಧೂಪ, ಎಲ್ಲ ಥರದ ಐಟಮ್ಸ್ಗಳನ್ನು ನಮ್ಮ ಒಂದು ಶಾಪಲ್ಲಿ ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬ್ಯಾಗ್ಸ್ ಎಲ್ಲ ಹೇಳಿದೆ, ಇಲ್ಲಿ ನೋಡಿ ಸ್ಕೂಲ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟ್ರಾವೆಲ್ ಬ್ಯಾಗ್ಸ್ಗಳು ಸಹ ಇದೆ, ಆಮೇಲೆ ಸ್ಟವ್ ಸಹ ಇದೆ. ಒಂದೊಂದು ಕಂಪ್ನಿಗಳು ನಮ್ಮ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿರುವಂಥದ್ದು ಫ್ರೆಂಡ್ಸ್. ಆ ಎಲ್ಲ ಐಟಮ್ಸ್ಗಳು ಸಹ ನಮ್ಮ ಒಂದು ಶಾಪಲ್ಲಿ ಇಟ್ಟಿರ್ತೀವಿ. ಆಮೇಲೆ ಬಟ್ಟೆ ಐಟಮ್ಸ್ ಅಂತ ಹೇಳಿದ್ನಲ್ಲ, ಶರ್ಟ್ಸು, ಟವಲ್ಸು, ಎಲ್ಲ ಥರದ ಒಂದು ಐಟಮ್ಸ್ಗಳನ್ನು ನಮ್ಮ ಒಂದು ಶಾಪಲ್ಲಿ ನೀವು ನೋಡ್ತಾ ಇದ್ದೀರಾ. ನಮ್ಮ ಮನೆಯವರು ಕೆಲವೊಂದು ಐಟಮ್ಸ್ಗಳನ್ನು ಜೋಡಿಸ್ತಾ ಇದ್ರು ಫ್ರೆಂಡ್ಸ್. ಅಲ್ಲಿ ಹಾಗೆ ಅವ್ರದ್ದು ಸಹ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಆಮೇಲೆ ಪಿಕಲ್ಸು, ಆಮೇಲೆ ಜೀರಾ, ನಾನು ಏನೆಲ್ಲ ಐಟಮ್ಸ್ಗಳನ್ನು ಮಾಡ್ತೀನಿ, ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ನಾನು ಅಡುಗೆಗಳನ್ನು ಮಾಡ್ತೀನಿ, ಈ ಒಂದು ಪ್ರಾಡಕ್ಟ್ಸ್ಗಳನ್ನು ನಾನು ಅಡುಗೆಗಳಿಗೆ ಎಲ್ಲ ಯೂಸ್ ಮಾಡಿ ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿರೋವಂಥವ್ರಿಗೆ ಆಯ್ತು, ಅಥವಾ ನಾವುಗಳಾಯಿತು, ಸಣ್ಣ ಮಕ್ಕಳನ್ನಾಯಿತು, ಒಳ್ಳೆಯ ಒಂದು ಆರೋಗ್ಯವನ್ನು ನಾವು ಕೊಡಬೇಕಂತಂದರೆ ಒಳ್ಳೆ ರೀತಿಯಾದಂಥ ಒಂದು ಪ್ರಾಡಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಕಂಪ್ನಿಯ ಒಂದು ಪ್ರಾಡಕ್ಟ್ಸ್ಗಳು ತುಂಬ ಒಂದು ಹೆಲ್ದಿ ಪ್ರಾಡಕ್ಟ್ಸ್ಗಳಂತಲೇ ಹೇಳ್ಬೋದು, ಆರೋಗ್ಯಕರವಾದಂಥ ಒಂದು ಪ್ರಾಡಕ್ಟ್ಸ್ಗಳು. ಆಮೇಲೆ ಕಾಫಿ ಇದೆ, ಕಾಫಿ ಪೌಡ್ರು, ಆಮೇಲೆ ಟೀ ಪೌಡ್ರು, ಸ್ಲಿಪ್ಪರ್ಸು, ಆಮೇಲೆ ಜಾಮು, ಬ್ರೆಡ್ಡಿಗೆ ಹಚ್ಕೊಂಡು ತಿಂತೀವಲ್ಲ ಫ್ರೆಂಡ್ಸ್, ಜಾಮ್ ಥರ ಅದು. ಆಮೇಲೆ ಸ್ಲಿಪ್ಪರ್ಸು, ನಮ್ಮ ಮಗಳು ಸ್ಲಿಪ್ಪರ್ ನೋಡಮ್ಮ ಅಂತೇಳಿ ಹೇಳಿದ್ದು, ಹಾಗಾಗಿ ಬಂದಿದ್ನಲ್ಲ, ಡೈಲಿ ವೇರ್ ಯಾವುದಾದ್ರೂ ಸ್ಲಿಪ್ಪರ್ ಇದ್ರೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಫ್ರೆಂಡ್ಸ್. ಆಮೇಲೆ ಪ್ರಾಶಾವಲ, ಗಾಮಾ ಒರಿಜಿನಲ್ಲು, ತುಳಸಿ ಡ್ರಾಪು, ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುವಂಥ ಒಂದು ಪ್ರಾಡಕ್ಟ್ಸ್ಗಳು ಫ್ರೆಂಡ್ಸ್. ಈಗ ನೆಕ್ಸ್ಟ್ ನೋಡ್ತೀರಾ ನೀವು, ನ್ಯೂಟ್ರಿ ಚಾರ್ಜ್ ಅಂತೇಳಿ ಒಂದು ನ್ಯೂಟ್ರಿಯೆಂಟ್ಸ್ ಸಿಗುವಂಥ ಒಂದು ಪ್ರಾಡಕ್ಟ್ಸ್ಗಳಿವೆ. ಆಮೇಲೆ ಎಲ್ಲ ಥರದ ಒಂದು ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ, ದೊಡ್ಡವ್ರಿಗೂ ಸಹ ಹೆಲ್ಪ್ ಆಗುತ್ತೆ, ವಯಸ್ಸಾದವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಆ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ನಮ್ಮ ಒಂದು ಶಾಪಲ್ಲಿ ನೀವು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದ್ದಾವೆ. ನಿಮಗೇನಾದರೂ ಇದರ ಮಾಹಿತಿಯನ್ನು ಬೇಕಾಗಿತ್ತಂತಂದರೆ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನೆಟ್ಟಲ್ಲಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ, ನಮ್ಮ ಒಂದು ಕಂಪ್ನಿಯ ಬಗ್ಗೆ ಮಾಹಿತಿ ಏನಾದರೂ ನಿಮಗೆ ಬೇಕಂತಂದರೆ ನೆಟ್ಟಲ್ಲಿ ನೀವು ಚೆಕ್ ಮಾಡ್ಬೋದು. RCM ಬಿಸ್ನೆಸ್ ಅಂತಲೂ ಹೊಡಿಬೋದು, ಅಥವಾ RCM ಪ್ರಾಡಕ್ಟ್ಸ್ಗಳಂತಲೂ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಿ ನೀವು ನೆಟ್ಟಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಆಮೇಲೆ ಬಾತ್ ಸೋಪ್ಸು, ಪೇಸ್ಟು, ಹ್ಯಾಂಡ್ ವಾಶು, ಆಮೇಲೆ ಬಟ್ಟೆಗೆ ಹಾಕುವಂಥ ಒಂದು ಪೌಡರ್ಸು, ಹೇರ್ ಆಯಿಲ್ಸು, ಶಾಂಪೂಸು, ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಫುಟ್ ಕ್ರೀಮು, ಫೇಸ್ ಕ್ರೀಮ್ ಅಂದರೆ ಫೇಸ್ ವಾಶು, ಆಮೇಲೆ ಮೊರಂಗ, ಈಗೆಲ್ಲ ತುಂಬ ಚೆನ್ನಾಗಿ ಮೊರಂಗ ಏನೊಂದು ಸೋಪು, ಆಮೇಲೆ ಸ್ಕ್ರಬ್ಬರು, ಆಮೇಲೆ ಎಲ್ಲ ಥರದ ಒಂದು ಕ್ರೀಮು ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಮೊರಂಗ ಐಟಮ್ಸ್ ಮಿನಿ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀವಿ. ಆಯಿಲು ಬರುತ್ತೆ, ಆಮೇಲೆ ಶಾಂಪು ಬರುತ್ತೆ, ಸೋಪ್ ಬರುತ್ತೆ, ಆಮೇಲೆ ಕ್ರೀಮ್ಸ್ ಎಲ್ಲ ಬರುತ್ತೆ ಅದ್ರದ್ದು. ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ತೊಗೊಂಡೆ ಫ್ರೆಂಡ್ಸ್. ಸ್ವಲ್ಪ ನಾನು ತೊಗೊಂಬಂದೆ, ಇನ್ನೊಂದು ಸ್ವಲ್ಪ ನಮ್ಮ ಮನೆಯವ್ರು ತೊಗೊಂಬಂದರು. ಆಮೇಲೆ ಈ ಎಲ್ಲ ಒಂದು ಗರಂ ಮಸಾಲ, ಚಾಟ್ ಮಸಾಲ ಸಿಗೋಲ್ಲ ಫ್ರೆಂಡ್ಸ್. ಗರಂ ಮಸಾಲ, ಸಬ್ಜಿ ಮಸಾಲ, ರಸೋಯಿ ತಡಕ, ಜೀರಾ, ಈ ಥರದ್ದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳೆಲ್ಲ. ನಾನು ಏನೆಲ್ಲ ಅಡುಗೆಗಳನ್ನು ಮಾಡ್ತೀನಿ, ನಮ್ಮ ಒಂದು ಕಂಪ್ನಿಯಲ್ಲಿ ಏನೆಲ್ಲ ಐಟಮ್ಸ್ಗಳು ಸಿಗುತ್ತೆ ಅವುಗಳನ್ನು ಯೂಸ್ ಮಾಡಿಕೊಂಡು ನಾನು ಅಡುಗೆಯನ್ನು ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಮನೆಯವರ ಒಂದು ಆರೋಗ್ಯ, ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ಈಗಿನ ಒಂದು ಸಿಚುವೇಷನ್ಸಲ್ಲಿ ಎಷ್ಟು ಆರೋಗ್ಯವಾಗಿ
ಆರೋಗ್ಯವಾಗಿದ್ರೂ ಸಾಲಲ್ಲ. ಹಾಗಾಗಿ ಒಳ್ಳೆ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವಂತೆ ನಾವು ಆರೋಗ್ಯವನ್ನು ಕಾಪಾಡ್ಕೊಬೇಕಂತಂದರೆ ಒಳ್ಳೆ ಪ್ರಾಡಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ನಾವು ಮೊದಲಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋದ್ರಿಂದ ಇವುಗಳೆಲ್ಲ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಆಗಲ್ಲ, ಬಟ್ ಅದು ಯೂಸ್ ಮಾಡ್ತಾ ಮಾಡ್ತಾ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಹಾಗಾಗಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ, ಯಾಕಂದರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಈಗ ಒಮ್ಮೆಲೆ ನಾವು ಹೇಳುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗ ಯಾರಿಗಾದ್ರೂ ಒಂದು ಸ್ವಲ್ಪ ಹೆದರಿಕೆ ಇರುತ್ತೆ ಫ್ರೆಂಡ್ಸ್, ಹೆಂಗಿರುತ್ತೆ ಏನು ಎತ್ತ ಅಂಥೇಳಿ. ನಮಗೂ ಸ್ಟಾರ್ಟಿಂಗ್ ಅದೇ ರೀತಿ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ನಾವೆಲ್ಲ ಯೂಸ್ ಮಾಡ್ಕೊತ ಬಂದ್ವಲ್ಲ, ಆವಾಗ ನಮಗೆ ರೂಢಿ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು, ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಸ್. ನಿಮಗಾದ್ರೂ ಹೇಳೋದಿಷ್ಟೇ, ಎಲ್ಲ ಥರದ ಒಂದು ಇಂಡಿಯನ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಆಮೇಲೆ ಸ್ವೀಟ್ಸ್ ಎಲ್ಲ ಸಿಗುತ್ತೆ, ಸೋನ್ ಪಾಪಡಿ, ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ರೈಸ್ ಬ್ರಾನ್ ಆಯಿಲಿಂದ ಮಾಡಿರುವಂಥ ಒಂದು ಸ್ವೀಟ್ಸ್ ಸಿಗುತ್ತೆ, ಸೋನ್ ಪಾಪಡಿ, ಆಮೇಲೆ ರಸಗುಲ್ಲ, ಆಮೇಲೆ ಎಣ್ಣೆ ತೊಗೊಂಡಿದ್ದಿಲ್ಲ ಫ್ರೆಂಡ್ಸ್, ಒಂದು ಸಣ್ಣದ ಬಾಟ್ಲಿ ಎಣ್ಣೆ ತೊಗೊಂಡೆ. ಎಲ್ಲ ಪಾಪಡ್ ಸಿಗುತ್ತೆ, ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ನಮ್ಮ ಒಂದು ಕಂಪ್ನಿಯಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಬಿಲ್ ಮಾಡ್ತೀನಿ ಇರು ಅಂತೇಳಿ ಹೇಳಿದರು. ಸ್ವಲ್ಪ ಬಿಲ್ ಮಾಡಿದರು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನಾನೆಲ್ಲ ಮಾಡಿಕೊಂಡು ಬಿಲ್ ಮಾಡಿಕೊಂಡು ನಾನು ತೊಗೊಂಬರ್ತೀನಿ ಹೇಳು ಅಂತೇಳಿ ಹೇಳಿದರು. ನನಗೆ ಏನೆಲ್ಲ ಬೇಕು, ಇಂಪಾರ್ಟೆಂಟ್ಸ್ ಏನೆಲ್ಲ ಬೇಕು, ಏನೆಲ್ಲ ಅರೇಂಜ್ ಮಾಡಬೇಕು, ಮುಂದೆ ಮನೆಗೆ ಹೋಗಿ ಅವುಗಳನ್ನು ಯಾವ ರೀತಿ ಅರೇಂಜ್ ಮಾಡಬೇಕು ಅಂತ ಅನ್ನೋದು ನೀವು ಮುಂದೆ ನೋಡ್ತೀರಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ. ಆದ್ದರಿಂದ ನನಗೇನು ಬೇಕೋ ಅವೆಲ್ಲ ಪ್ರಾಡಕ್ಟ್ಸ್ಗಳ ಒಂದು ಬಿಲ್ಲನ್ನು ಹಾಕ್ಸ್ಕೊಂಡು ನಾನು ತೊಗೊಂಬಂದೆ. ಇನ್ನೊಂದು ಸ್ವಲ್ಪ ಉಳಿಕಿದ್ದೆಲ್ಲ ನಮ್ಮ ಮನೆಯವ್ರು ತೊಗೊಂಬಂದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವೆಲ್ಲ ಬಿಲ್ ಎಲ್ಲ ಹಾಕಿಸಿ ತೊಗೊಂಬಂದೆ ಫ್ರೆಂಡ್ಸ್. ಇದು ಆನ್ಲೈನ್ ಬಿಲ್ಲಿಂಗ್ ಇರೋದು, ಯಾವುದೇ ರೀತಿಯಾದಂಥ ಒಂದು ಮೋಸ ಇರಲ್ಲ ಫ್ರೆಂಡ್ಸ್. ಆನ್ಲೈನ್ ಬಿಲ್ಲಿಂಗ್ ಆಗುತ್ತೆ ನಿಮಗೆ ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ಬಿಲ್ ಹಾಕಿ ಆನ್ಲೈನ್ ಮೂಲಕನೇ ನಿಮಗೆ ಬಿಲ್ನ ಕಳಿಸ್ತಾರೆ. ಏನೆಲ್ಲ ಐಟಮ್ಸ್ಗಳಿದ್ದಾವೆ, ಏನೆಲ್ಲ ಐಟಮ್ಸ್ಗಳನ್ನ ತೊಗೊಂಡ್ರಿ ಅಂತೇಳಿ ಚೆಕ್ ಮಾಡಿ ನೀವು ಹಾಕ್ಕೊಬೋದು ಫ್ರೆಂಡ್ಸ್, ಓಕೆನಾ. ನಾನು ಸಹ ಅದೇ ರೀತಿ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನೋಡಿಕೊಂಡು ತೊಗೊಂಬಂದೆ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ತೊಗೊಂಬಂದೆ. ಇವನ್ನೆಲ್ಲ ಹೆಂಗೆ ಹಾಕೋದಪ್ಪ, ಎದರಲ್ಲಿ ಅರೇಂಜ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆ ಒಂದು ಕೊರಿಯರ್ ಬಂದಿತ್ತು ಫ್ರೆಂಡ್ಸ್, ಫ್ಲಿಪ್ಕಾರ್ಟಿಂದ ಡಬ್ಬಿಗಳನ್ನು ತರಿಸಿದ್ದೆ. ಅದಕ್ಕೆ ಈ ಎಲ್ಲ ಐಟಮ್ಸ್ಗಳನ್ನು ತಂದು ಸ್ವಲ್ಪ ತೊಗೊಂಬಂದು ಯೂಸ್ ಮಾಡ್ತಾ ಇದ್ದೆ. ಬಟ್ ಡಬ್ಬಿಗಳು ಇರಲಿಲ್ಲ. ಹಾಗಾಗಿ ನಮ್ಮ ಮನೆಗೆ ಹೇಳಿದೆ, ಆಯಿತು ಅಂಥೇಳಿ ಮಾಡಿದ್ರಂತೆ ಆನ್ಲೈನಲ್ಲಿ. ಅದನ್ನು ಸಹ ಬಂದಿತ್ತು, ಡಬ್ಬಿಗಳು ಸಹ ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು, ಈ ಎಲ್ಲ ಐಟಮ್ಸ್ಗಳನ್ನೆಲ್ಲ ತಂದಿದ್ನಲ್ಲ ಅವನ್ನೆಲ್ಲ ಕೆಳಗಿಟ್ಟೆ. ಇಟ್ಟ ತಕ್ಷಣ ಡಬ್ಬಿಗಳದ್ದು ಅನ್ಬಾಕ್ಸಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಡಬ್ಬಿಗಳು ಮಾತ್ರ. ಅರ್ಧ kg, 1 kg, ಆಮೇಲೆ ಸ್ವಲ್ಪ 50 ಗ್ರಾಮ್ಸು, ಆ ಥರದ ಒಂದು ಐಟಮ್ಸ್ಗಳನ್ನು ನೀವು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿಡ್ಬೋದು. ತುಂಬ ಚೆನ್ನಾಗಿದ್ದಾವೆ. ಆನ್ಲೈನ್ ಮೂಲಕ ನಾವು ಫ್ಲಿಪ್ಕಾರ್ಟ್ ಮೂಲಕ ಬಾಕ್ಸ್ಗಳನ್ನು ತರಿಸಿರುವಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದ್ವು ಬಾಕ್ಸಸ್ಸು. 4 ವೆರೈಟಿ ಕೊಟ್ಟಿದ್ರು ಅದರಲ್ಲಿ. ಈಗ ತೆಗಿತಾ ಇರೋದು ದೊಡ್ಡದು ಬಾಕ್ಸ್ ಫ್ರೆಂಡ್ಸ್. ಇದರಲ್ಲಿ 1 kg, ಹಾಫ್ kgನೂ ಸಹ ನಾವು ಹಾಕ್ಬೋದು ಐಟಮ್ಸ್ಗಳನ್ನು. ಆಮೇಲೆ ಅದರಲ್ಲಿ 50 ಗ್ರಾಮು, 100 ಗ್ರಾಮು, ಸೆಕೆಂಡ್ ಒನ್ ತೆಗಿತಾ ಇದ್ದಾಳಲ್ಲ ಇಲ್ಲಿ, ಅದರಲ್ಲಿ ಹಾಕ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣದು, ಅದಕ್ಕಿಂತ ಪೂರ ಸಣ್ಣದು, ಅದಂತೂ ಭಾರಿ ಕ್ಯೂಟ್ ಆಗಿದ್ವು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅನಿಸಿದ್ವು. ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳೆಲ್ಲ ಕ್ಯೂರಿಯಾಸಿಟಿಯಿಂದ ತೆಗಿತಾ ಇದ್ದರು. ಆಮೇಲೆ ಸ್ಪೂನ್ಸ್ಗಳು ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲದಕ್ಕೂ ಸೇಮ್ ಸೈಜಲ್ಲಿ ಸ್ಪೂನ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಒಂದು ಐಟಮ್ಸ್ಗಳನ್ನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಈಗ ಲಾಸ್ಟಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಅಂಥೇಳಿ ಈ ಒಂದು ವಿಡಿಯೋದ ಮೂಲಕ ನೀವು ನೋಡ್ಬೋದು ಫ್ರೆಂಡ್ಸ್, ಓಕೆನಾ. ಎಲ್ಲ ಥರದ ಒಂದು ಐಟಮ್ಸ್ಗಳನ್ನು ಹಾಕ್ಬೋದು. ನಮಗೆ ನಮ್ಮ ಮನೆಗೆ ತಕ್ಕಂತೆ ಕರೆಕ್ಟಾಗಿ ಬಾಕ್ಸ್ಗಳು ಇನ್ನೂ ಉಳಿದ್ವು. ಆಮೇಲೆ ಅದರಲ್ಲಿ ಸಣ್ಣ ಬಾಕ್ಸ್ಗಳು ಉಳಿದ್ವು. ಅದರಲ್ಲಿ ಮೆಣಸು, ಏಲಕ್ಕಿ, ಲವಂಗ ಅವುಗಳನ್ನೆಲ್ಲ ಹಾಕಿಟ್ಟೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಐಟಮ್ಸ್ಗಳನ್ನೆಲ್ಲ ತಂದಿಟ್ನಲ್ಲ, ನನ್ನ ಮಗಳು ಸಹ ಬಾಕ್ಸ್ದು ಅನ್ಬಾಕ್ಸಿಂಗ್ ಮಾಡಿದ್ಲು. ಆಮೇಲೆ ಅವುಗಳನ್ನು ಐಟಮ್ಸ್ಗಳೆಲ್ಲ ತಂದಮೇಲೆ ಅದರಲ್ಲಿ ಒಂದೊಂದೆಲ್ಲ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಕಾಳುಗಳನ್ನ ಹಾಕಿದೆ, ಆಮೇಲೆ ದಾಲ್ಸ್ ಎಲ್ಲ ಹಾಕಿದೆ, ಆಮೇಲೆ ಉಪ್ಪು, ಖಾರ, ಗರಂ ಮಸಾಲ, ಸಬ್ಜಿ ಮಸಾಲ, ಆಮೇಲೆ ಕೊರಿಯಾಂಡರ್ ಪೌಡ್ರು, ಸಾಸಿವೆ, ಜೀರಿಗೆ ಇವುಗಳನ್ನೆಲ್ಲ ತಂದಿದ್ವಿ. ನಮ್ಮದು ಒಂದು ಕಂಪ್ನಿಯಲ್ಲಿ ಸಾಸಿವೆ ಆ ಥರದ್ದು ಇನ್ನೂ ಕೆಲವೊಂದು ಐಟಮ್ಸ್ಗಳು ಸಿಗೋಲ್ಲ. ಯಾವುದೆಲ್ಲ ಐಟಮ್ಸ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ತಂದು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಬೂಲ್ ಚೆನ್ನ, ಆಮೇಲೆ ಬೇಳೆಗಳು ಎಲ್ಲ ಒಂದು ಕರೆಕ್ಟಾಗಿ ಹಿಡಿದ್ವು. ಇನ್ನೊಂದು ಸ್ವಲ್ಪ ಪ್ಲೇಸೇ ಉಳಿತು ಫ್ರೆಂಡ್ಸ್. ಹಾಗಾಗಿ ನಾವು ಸ್ವಲ್ಪ ಹಾಫ್ kgನೇ ತರಿಸೋದು. ಯಾಕಂದರೆ ಪ್ಯಾಕೆಟ್ ಸಿಸ್ಟಮ್ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂಥ ಒಂದೆಲ್ಲ ಐಟಮ್ಸ್ಗಳು ಪ್ಯಾಕೆಟ್ ಸಿಸ್ಟಮು 1 kg ಥರ ಸಿಗೋಲ್ಲ ಫ್ರೆಂಡ್ಸ್. 500 ಗ್ರಾಮು, 499, 400 ಆ ಥರ ಗ್ರಾಮ್ಸ್ ಲೆಕ್ಕ
ಪಾಕೆಟ್ಸ್ ಇರ್ತವೆ, ಅವುಗಳನ್ನು ತಂದು ನಾವು ಯೂಸ್ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಪ್ಲೇಸ್ ಉಳಿತು, ಬಟ್ ಪರವಾಗಿಲ್ಲ, ಎರಡೆರಡು ಪಾಕೆಟನ್ನು ಕಟ್ ಮಾಡಿಕೊಂಡು ನಾವು ಡಬ್ಬೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಐಟಮ್ಸ್ಗಳನ್ನು. ನಮಗೆ ಸಾಕು ಅನ್ನಿಸ್ತು. ಹಾಗಾಗಿ ಯಾವ್ಯಾವೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಪಾಕೆಟ್ಸ್ಗಳಿದ್ದಾವೆ ಅವುಗಳಿಗೆಲ್ಲ ಸಣ್ಣ ಸಣ್ಣ ಡಬ್ಬಿ ಯೂಸ್ ಮಾಡಿದ್ವಿ. ಒಂದು ಸ್ವಲ್ಪ ಜಾಸ್ತಿ ಇರೋದನ್ನು ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ನನ್ನ ಮಗಳು ಅದ್ರ ಮೇಲೆ ಹೆಸ್ರು ಬರಿತೀನಮ್ಮ ಅಂತೇಳಿ ಹೇಳಿದರು. ಹಾಗಾಗಿ ಹೆಸ್ರು ಬರೆದು ರೆಡಿ ಮಾಡಿಟ್ಟಿದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಅನಿಸ್ತಾ ಇದ್ದಾವೆ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾವೆ. ಆಮೇಲೆ ಇದು ಕೆಳಗಡೆ ಎಲ್ಲ ಇಟ್ಟು ಈ ಥರ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ನಾನು ರ್ಯಾಕ್ಸಲ್ಲಿ ಮೇಲೆ ಕಟ್ಟಿಗೆದೊಂದು ರ್ಯಾಕ್ಸ್ ಥರ ಬಂದಿದ್ದೆ ಫ್ರೆಂಡ್ಸ್, ಅಲ್ಲಿ ಜೋಡಿಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಸಾಮಾನುಗಳದ್ದು ಸ್ಟ್ಯಾಂಡ್ ಇದೆ. ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಅವತ್ತು ಎಲ್ಲ ಕ್ಲೀನ್ ಮಾಡಿದ್ವಾ, ಇವುಗಳನ್ನು ಸಹ ಅರೇಂಜ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಮ್ಮ ಮನೆಯವರಿಗೆ, ಮಕ್ಕಳಿಗೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಹ ಹೆಲ್ಪ್ ಮಾಡಿದರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಬಾಯ್ ಫ್ರೆಂಡ್ಸ್, ಎಲ್ರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.